ಬುದ್ಧ ಜಯಂತಿ ಅಂಗವಾಗಿ ಎಂಸಿಹಳ್ಳಿ ವೇಣುರವರ ನೇತೃತ್ವದಲ್ಲಿ ಬೈಕ್ ಜಾಥಾ ಆಯೋಜನೆ 2570ನೇ ವರ್ಷದ ಪವಿತ್ರ ವೈಶಾಖ ಬುದ್ಧ ಜಯಂತಿ ಅಂಗವಾಗಿ ವಿಶ್ವ ಶಾಂತಿ ಮಹಾಬೋಧಿ ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ಎಂಸಿಹಳ್ಳಿ ವೇಣುರವರ ನೇತೃತ್ವದಲ್ಲಿ ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಿಂದ ತ್ಯಾವಕನಹಳ್ಳಿಯ ದಮ್ಮಗಿರಿ ಅಶೋಕನಗರವರೆಗೂ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಹಾಗೆಯೇ ಸರ್ಜಾಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ಸಂಚರಿಸಿ ನಂತರ ಬುದ್ಧನ ತತ್ವಗಳನ್ನು ಸಾರ್ವಜನಿಕರಿಗೆ ತಿಳಿ ಹೇಳಿದ್ರು. ಇನ್ನು ಕಾರ್ಯಕ್ರಮದ ನಿರ್ವಹಣೆಯನ್ನ ಟ್ರಸ್ಟ್ನ ಕಾರ್ಯದರ್ಶಿ ಗೋವಿಂದರಾಜುರವರು ವಹಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಹಾಗೂ ಆಯೋಜಕರು ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಈ ಕಾರ್ಯಕ್ರಮದಲ್ಲಿ ವಿಶ್ವ ಶಾಂತಿ ಮಹಾಬೋಧಿ ಬುದ್ಧ ವಿಹಾರ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್, ಅಧ್ಯಕ್ಷರಾದ ಡಾ ಮಂಜುನಾಥ್ ಮತ್ತು ಟ್ರಸ್ಟ್ನ ಎಲ್ಲಾ ಸದಸ್ಯರು ಹಾಗೂ ಬುದ್ಧನ ಅನುಯಾಯಿಗಳು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಾಮುನಿಯಾಲಪ್ಪನವರು, ಟ್ರಸ್ಟಿಗಳಾಗಿರ್ತಕ್ಕಂಥ ಮತ್ತು ವಿಶೇಷ ಆಹ್ವಾನಿತ ಸದಸ್ಯರುಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರೂ ಸಹ ಬನ್ನಿ ಸರ್, ಸ್ವಲ್ಪ ಮಕ್ಕಳಿಗೆ ಕರಿತಿರ್ತೀವಿ ಸರ್. ಸರ್ ಶಂಕರ್ ಅವರೇ ಬನ್ನಿ ಸರ್, ಬನ್ರಿ ಎಲ್ಲ ಪುರುಷೋತ್ತಮ್ ಬನ್ರಿ ಎಲ್ಲ. ಓಕೆ ಸರ್. ಸರಿ ನೋಡಿ ಸರ್, ಈ ಕಡೆ ನೋಡ್ಕೊಂಡು ಹಚ್ಚಿ. ಇಲ್ಲಿ ನೋಡ್ಬೇಕು ಬಸ್ ನೋಡಿ. ಇಲ್ಲಿ ನೋಡಿ. ಸರ್ ಇಲ್ಲಿ ನೋಡ್ಬೇಕು ದಯವಿಟ್ಟು. ಸರಿ ಕಡೆ ನೋಡಿ, ಸರಿ ಕಡೆ. ಈ ಕಡೆ ನೋಡಿ ಸರ್. ಸರ್ ದಯವಿಟ್ಟು ಎಲ್ಲ ಅಥವಾ ಸ್ವಿಚ್ ಆಫ್ ಮಾಡಬೇಕು. ಪುರುಷಯುಗಾನಿ ಅಷ್ಟಪುರುಷ ಪುಗ್ಗಲಾಯೇ ಸಾವಗವತೋ ಸಾವಕ ಸಂಗೋ ಆಹುನಯ್ಯೋ ಬಾಹುನಯ್ಯೋ ಕಸಾತಿ ನಮೋ ತಸ್ಸ ಅಟ್ಟ ಅರಿಯ ಪುಗ್ಗಲ ಮಹಾಸಂಘರ್ಷ ಮಂದಾಮಿ ಸಂಪದ ನಿರಾಹೋತು ನೋ ಜಯ ಮಂಗಳ ಸೋ ಸಂಘೋ ಕಮತು ತಮ್ಮಮಂ वन्नगन्धाञ्जयामि मुनिन्दस्सा श्रीपादा सरोरहे पूजेमि बुद्धकुसुमनेन पुण्येन मिथ्येन च उपपूजनाम सकलं सम्बुद्धानं पच्चेकबुद्धानं मग्गसावकानं महासावकानं हरहन्तानं पतदसि सन्तानवापुनिस्सति हेमवय सर्वसङ्कराणि च सर्वसङ्खारदुःख सर्वधम्माहनाताति वंदा बुद्ध रूपं सकलं सदा
ಯತ್ಸಮೂಲೆ ನಿಸ್ಸಿನ್ನವ ಸಬ್ಬರಿ ವಿಜಯಂ ಅಕ ಪತ್ತೋ ಸರ್ವಜ್ಞತ ಸಚೇತನ ಬೋಧಿಪಾದ ಪಂಕಜಂ ಕಾಯೇನ ವಾಚ ಚಿತ್ತೇನ ಪವನೇನ ಮಾಯಕತಮದಂತ ಏತೇನ ಸತ್ಯವಜ್ಜೇನ ಸುಸ್ಥಿನೋ ಹೋತು ಸಬ್ಬದ ಏತೇನ ಸತ್ಯವಜ್ಜೇನ ಹೋತು ನೋ ಜಯ ಮಂದ ಸಂಪತ್ತಿ ಹೇತು ಚ ಪಿತೋ ಲೋತು ಲೋಕೋ ಚ ರಾಜಾ ಭವತು ಧಮ್ಮಿಕೋ ಎಂ ದುರ್ನಿಮಿತ್ತಂ ಅವಮಂಗಳಂ ಚಾಯೋ ಚ ಪುನಃ ಭೋ ಸುಗುಣಸ್ಸ ಸದ್ದು ಪಾಪಕ ಹೋತು ಸಂಪಿನಮ ಕಂತಂ ಬುದ್ಧಾನೋ ಭಾವೇನ ವಿನಾಶ ಸಿದ್ಧಿಯ ಯಥಾವಚಾಮಲೇಹಿ ಸವತಂ ಪುಣ್ಯ ಸಂಪದಂ ಸಭ್ಯ ಭೂತಾನುಮೋದಂತು ನಿಪಾಣ ಸಂಪತ್ತಿ ಸಿದ್ಧಿಯ ಇದಂ ಮೇ ಜ್ಞಾತನಂ ಭೂತು ಸುಖಿತಾ ಹೋತು ಜ್ಞಾತಯೋ ಇದಂ ಮೇ ಜ್ಞಾತನಂ ಭೂತು ಸುಖಿತಾ ಹೋತು ಜ್ಞಾತಯೋ ಇದಂ ಮೇ ಜ್ಞಾತನಂ ಚತೇಜೇನ ರತ್ನಂ ವಂದಾಮಿ ಸಬ್ಬಸು ಸಬ್ಬಧಮ್ಮ ಬಲಾಪಾತಾರ್ಯ ಸಚ್ಚಾನಂ ಚಯಂ ಬಲಂ ಧಮ್ಮ ಚಕ್ರ ಸತ್ರೀಜೇನ ರತ್ನಂ ವಂದಾಮಿ ಸಬ್ಬಸು ಸಭ್ಯ ಸಂಘ ಬಲಾಪಾತಾಯ ಮುಕ್ತನೆ ಚಯಂ ಬಲಂ ಸಂಜಂತು ನಿಪಾಣ ಸಪಚ್ಚಯೇ ಹೋತು ಓ ಸತ್ಯ ಸಾಧು ಸಾಧು ಸಾಧು. ಈಗ ವಿಸರಣ ಪಂಚಶೀಲವನ್ನ ತಗೊಳ್ಳೋಣ. ಎಲ್ಲ ಯಾಚನೆ ಮಾಡೋಣ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ವೈಶಾಖ ಬುದ್ಧ ಪೂರ್ಣಿಮೆ ಅಂದರೆ ಈ ಜಗತ್ತಿಗೆ ಅಸತ್ಯಗಳನ್ನು ತಿರಸ್ಕರಿಸಿ ಸತ್ಯ ಮಾರ್ಗವನ್ನು ಬೋಧಿಸಿರ್ತಕ್ಕಂಥ ಭಗವಾನ್ ಬುದ್ಧ ಹುಟ್ಟಿದ ದಿನ. ಸೊ ಈ ದಿನ ಈ ತ್ಯಾವಕನಹಳ್ಳಿ ಅಶೋಕನಗರ ದಮ್ಮಗಿರಿಯಲ್ಲಿ ಬುದ್ಧ ಪೂರ್ಣಿಮೆಯನ್ನು ಆಚರಿಸುವಂಥ ವಿಚಾರವಾಗಿ ನಾವೆಲ್ಲರೂ ಸಹ ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಿಂದ ನಾವು ಬೈಕ್ ಜಾಥವನ್ನು ಸರ್ಜಾಪುರದ ರಾಜಬೀದಿಗಳಲ್ಲಿ ಮೆರವಣಿಗೆ ಹೊಡೆದ ಇವತ್ತು ಇಲ್ಲಿಗೆ ಬಂದು ತಲುಪಿದ್ದೀವಿ ಬುದ್ಧ ವಿಹಾರದಲ್ಲಿ. ಸೊ ಇದರ ಜೊತೆಗೆ ನಾವು ಇವತ್ತೇನು ಬೌದ್ಧ ಈ ಭಾರತ ದೇಶದಲ್ಲಿ ಅಖಂಡ ಭಾರತ ದೇಶದಲ್ಲಿ 84,000 ಬುದ್ಧ ವಿಹಾರಗಳು ಮತ್ತು ಬುದ್ಧ ಸ್ತೂಪಗಳು ಇದ್ದಂಥದ್ದು, ಅಶೋಕ ಸ್ತಂಭ ಸ್ತೂಪಗಳಿದ್ದಂಥ ಒಂದು ದೇಶ ನಮ್ಮದು. ಆದರೆ ಇವತ್ತು ಆ ಒಂದು ಸ್ತೂಪಗಳು ಮತ್ತು ಆ ಬುದ್ಧ ವಿಹಾರಗಳು ಇವತ್ತು ನಮಗೆ ಕಣ್ಮರೆಯಾಗಿದೆ. ಆ ಬುದ್ಧ ವಿಹಾರಗಳು ಇದ್ದರೂ ಸಹ ಅದನ್ನು ತಿರುಚಿ ನಮಗೆ ಇವತ್ತು ಈ ಮನುವಾದಿಗಳು ಗುಡಿ ಗೋಪುರಗಳನ್ನಾಗಿಸ್ಕೊಂಡು ಮೌಢ್ಯತೆಗಳನ್ನು ಬಿತ್ತುವ ದೇವರು ದಿಂಡ್ರಗಳನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಅದರ ಒಂದು ವಿಚಾರದ ಅಡಿಯಲ್ಲಿ ಇವತ್ತು ದುಡಿಯುವ ಜನರ ಶ್ರಮವನ್ನು ಏನು ದೇವರು ದಿಂಡ್ರು ಶಾಸ್ತ್ರ ಪುರಾಣ ಮೌಢ್ಯತೆಗಳನ್ನು ಬಿತ್ತಿ ಆ ದುಡಿಯುವ ಜನರ ಶ್ರಮವನ್ನು ಇವತ್ತು ಕೂತಂಥ ಜಾಗದಲ್ಲಿ ದೋಚುವಂಥ ಕೆಲಸವನ್ನು ಇವತ್ತು ಮನುವಾದಿಗಳು ಮಾಡ್ತಿದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಭಾರತ ದೇಶ ಮೂಲ ಬೌದ್ಧ ಧಮ್ಮ ರಾಷ್ಟ್ರವಾಗಿರೋದ್ರಿಂದ ಅಶೋಕ ಕಾಲಘಟ್ಟದಲ್ಲಿ ಏನು ಪಾಕಿಸ್ತಾನ, ಕಜಕಿಸ್ತಾನ, ಆಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಚೀನಾ ಮತ್ತು ನಮ್ಮ ಶ್ರೀಲಂಕಾ ಮತ್ತು ಇನ್ನು ಭಾರತ ದೇಶಾದ್ಯಂತ ಸುತ್ತಮುತ್ತಲಿನ ನೆರೆ ಹೊರೆಯ ದೇಶಗಳು ಏನು ಇವತ್ತಿದ್ದಾವೆ ಇವೆಲ್ಲವೂ ಸಹ ಅಖಂಡ ಭಾರತದ ಬೌದ್ಧ ರಾಷ್ಟ್ರಕ್ಕೆ ಒಳಪಟ್ಟಂಥ ದೇಶಗಳಾಗಿದ್ದವು. ಆದರೆ ಇವತ್ತು ಪ್ರತ್ಯೇಕವಾಗಿ ಪ್ರತ್ಯೇಕ ದೇಶಗಳಾಗಿದ್ದಾವೆ. ಅದರಲ್ಲಿ ಹಲವಾರು ಬೌದ್ಧ ರಾಷ್ಟ್ರಗಳಂತೇಳಿ ಘೋಷಣೆ ಮಾಡಿಕೊಂಡಿದ್ದಾವೆ. ಆದರೆ ಈ ಭಾರತದಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮ ಇವತ್ತು ಈ ಭಾರತದಲ್ಲಿ ಇರಲಿಲ್ಲ. ಆದರೆ ಸಾಮ್ರಾಟ ಅಶೋಕ ಬುದ್ಧನ ಕಾಲಘಟ್ಟದ ನಂತರ ಸಾಮ್ರಾಟ ಅಶೋಕ ಬೌದ್ಧ ಧರ್ಮವನ್ನು ಕಳಿಂಗ ಯುದ್ಧದ ನಂತರ ಈ ದೇಶದಲ್ಲಿ ಮತ್ತೆ ಅದನ್ನು ಪುನರ್ಸ್ಥಾಪನೆ ಮಾಡಿ ಈ ದೇಶವನ್ನು ಬೌದ್ಧ ರಾಷ್ಟ್ರವಾಗಿಸಿದ್ರು. ತದನಂತರ ಏನು ಮನುವಾದಿ ಪುಷ್ಪ ಬ್ರಾಹ್ಮಣರಾದಂಥ ಪುಷ್ಪಶೃಂಗ ಮಿತ್ರ ನಮ್ಮ ಬೌದ್ಧ ರಾಜರಾದಂಥ ಚಂದ್ರಗುಪ್ತ ಬೃಹದತ್ತ ಮೌರ್ಯನನ್ನು ಕೊಂದು ನಾನೇ ರಾಜನಂತೇಳಿ ಘೋಷಣೆ ಮಾಡಿಕೊಂಡು ಮನುಸ್ಮೃತಿಯನ್ನು ಜಾರಿ ಮಾಡಿ ಆ ಮನುಸ್ಮೃತಿಯ ಶಾಸನಗಳಡಿ ವೃತ್ತಿ ಆಧಾರಗಳ ಮೇಲೆ ಜಾತಿಗಳನ್ನಾಗಿಸಿ ಸಾವಿರಾರು ವರ್ಷಗಳಿಂದ ಪ್ರಾಣಿ ಪಶುಗಳಿಗಿಂತ ಕೀಳಾಗಿಸಿ ಪಂಚಮರು ಶೂದ್ರರು ಅಂತೇಳಿ ನಮ್ಮನ್ನು ವಿಂಗಡಣೆ ಮಾಡಿ ಶತಶತಮಾನಗಳಿಂದ ಶೋಷಣೆಗೆ ಒಳಪಡಿಸಿ ಅಸಮಾನತೆಯ ನೆರಳಲ್ಲಿ ನರಳುವ ಬದುಕಿಗೆ ದುಡಿರ್ತಕ್ಕಂಥ ವ್ಯವಸ್ಥೆಯಿಂದ ನಾವು ಹೊರಬರಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೋರಿಸಿರ್ತಕ್ಕಂಥ ಮಾರ್ಗ ನಾವು ಬೌದ್ಧ ಮಾರ್ಗದಲ್ಲಿ ನಡಿಬೇಕು, ಬುದ್ಧರ ಅನುಯಾಯಿಗಳಾಗಬೇಕು. ಈ ಭಾರತ ದೇಶವನ್ನು ಸಮಾನತೆಯ ಭಾರತವನ್ನಾಗಿ ಬೌದ್ಧ ಭಾರತವನ್ನಾಗಿ ಕಟ್ಟುವ ಕೆಲಸಕ್ಕೆ ನಾವೆಲ್ಲರೂ ಸಹ ಮುನ್ನುಡಿಯನ್ನು ಬರೆಯುವಂಥ ಕೆಲಸಕ್ಕೆ ಇವತ್ತು ಬೈಕ್ ಜಾಥವನ್ನು ಮಾಡಿಕೊಂಡು ಸರ್ಜಾಪುರದ ರಾಜಬೀದಿಗಳಲ್ಲಿ ಬೌದ್ಧ ಧಮ್ಮ ಘೋಷಣೆಗಳನ್ನು ಕೂಗುವುದರ ಮೂಲಕ ನಾವು ಇವತ್ತು ಈ ಒಂದು ಜಾಗಕ್ಕೆ ಬಂದು ತಲುಪಿದ್ದೇವೆ. ಸೊ
ಈ ಒಂದು ವಿಚಾರವನ್ನು ಈ ಸಮಾಜದ ಜನರಿಗೆ ನಾವು ಮೂಲ ಈ ಭಾರತದ ನೆಲದವರು ಎಲ್ಲರೂ ಸಹ ಬೌದ್ಧರು ಇವತ್ತು ಜಾತಿಗಳಾಗಿ ಒಡೆದೋಗಿದ್ದೇವೆ. ನಾವು ಬೌದ್ಧರಾಗೋಣ, ಈ ಜಾತಿ ವ್ಯವಸ್ಥೆಯನ್ನು ನಾವು ತಿರಸ್ಕರಿಸೋಣ, ನಾವು ಸಮಾನರಾಗಿ ಸಹೋದರರಾಗಿ ಸಹಬಾಳ್ವೆಯಿಂದ ಈ ನಾಡಿನಲ್ಲಿ ಬದುಕುವಂಥ ಒಂದು ವಾತಾವರಣವನ್ನು ಕಲ್ಪಿಸ್ಲಿಕ್ಕಾಗಿ ನಾವು ಬೌದ್ಧ ಧರ್ಮವನ್ನು ಅಪ್ಕೊಳ್ಳುವಂಥ ಕೆಲಸ ಮಾಡೋಣ ಅಂತೇಳಿ ಈ ಸಮಾಜಕ್ಕೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಹಳ್ಳಿಯಲ್ಲೂ ಬುದ್ಧ ವಿಹಾರಗಳನ್ನ ಕಟ್ಟಬೇಕು. ಇವತ್ತು ಸಂಘಟನೆಗಳು ಪ್ರತಿ ಹಳ್ಳಿಗಳಲ್ಲೂ ಸಹ ಅಂಬೇಡ್ಕರ್ ಭವನಗಳೇನಿದ್ದಾವೆ ಆ ಅಂಬೇಡ್ಕರ್ ಭವನಗಳನ್ನೇ ಬೌದ್ಧ ವಿಹಾರಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಬೌದ್ಧ ಧರ್ಮವನ್ನು ಕಟ್ಟುವಂಥ ಕೆಲಸಕ್ಕೆ ಅವರು ಮುಂದಾಗಬೇಕಂತೇಳಿ ನಾನು ಅವರಿಗೆ ಈ ನಿಮ್ಮ ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್. ಗೌತಮ ಬುದ್ಧರ 2570ನೇ ಬುದ್ಧ ಪೂರ್ಣಿಮೆಯ ದಿನ ವಿಶ್ವದ ಎಲ್ಲ ಜೀವರಾಶಿಗಳಿಗೂ ಕೂಡ ಕರುಣೆ ಮತ್ತು ಪ್ರೀತಿಯನ್ನ ತಥಾಗತ ಭಗವಾನ್ ಬುದ್ಧರು ಕೊಟ್ಟಂತಹ ದಿನ ಇವತ್ತು. ಈ ಧರ್ಮವನ್ನ ಮತ್ತೆ ಈ ನೆಲಕ್ಕೆ ತರುವಂತ ಮಹಾ ಕೆಲಸವನ್ನ ಮಾಡಿದಂಥವರು ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ಈ ಧಮ್ಮ ಈ ನೆಲದಲ್ಲಿ ಸಂಪೂರ್ಣವಾಗಿ ಮರೆಮಾಚಿತ್ತು, ಆ ಧಮ್ಮವನ್ನ ಮತ್ತೆ ಅದನ್ನ ಈ ನೆಲಕ್ಕೆ ತರುವ ಮೂಲಕ ಈ ದೇಶಕ್ಕೆ ಒಂದು ಹೊಸ ಕರುಣೆಯನ್ನ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವತ್ತು ವಿಶ್ವದಾದ್ಯಂತ ಈ ಒಂದು ಬುದ್ಧಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ನಮ್ಮ ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ಕಳೆದ 2 ದಶಕಗಳಿಂದ ನಾವು ಈ ಒಂದು ಬುದ್ಧ ಪೂರ್ಣಿಮೆಯನ್ನ ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ವಿಶೇಷವಾಗಿ ಈ ಭಾಗದಲ್ಲಿರುವಂತ ಎಲ್ಲ ಉಪಾಸಕಿಯರು ಇಲ್ಲಿ ಬಂದು ಬುದ್ಧರ ಒಂದು ತತ್ವಗಳನ್ನ, ಆ ಧಮ್ಮದ ಒಂದು ಆಚರಣೆಯನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಈ ದಿನ ಬುದ್ಧ ಪೂರ್ಣಿಮೆಯ ಕಾರಣಕ್ಕೆ ನಾವು ಈ ಒಂದು ಬುದ್ಧ ಜನ್ಮದ ಒಂದು ಪೂರ್ಣಿಮೆಯನ್ನ ಹೊಂದ್ಕೊಂಡಿದ್ದೀವಿ. ಈ ದಿನ, ಈ ಪವಿತ್ರವಾದ ದಿನ ಎಲ್ಲರಿಗೂ ಸುಖ ಮತ್ತು ಶಾಂತಿ ಲಭಿಸ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಹಾಗೇನೆ ತಾವೆಲ್ಲರೂ ಕೂಡ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೂ ಕೂಡ ನಾನು ಶುಭಾಶಯಗಳನ್ನ ಸಲ್ಲಿಸ್ತೇನೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಅಂಬೇಡ್ಕರ್ ವಾದಿಗಳು ಒಂದು ಸಾಮಾಜಿಕ ಚಳವಳಿಯನ್ನ ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಕಳೆದ 3-4 ದಶಕಗಳಲ್ಲಿ ಸಮಾಜದ ಅಸಮಾನತೆಯ ವಿರುದ್ಧ ದಲಿತ ಚಳವಳಿ ರಾಜ್ಯದಲ್ಲಿ ಬಹುದೊಡ್ಡ ರೀತಿಯ ಒಂದು ಸ್ವಾಭಿಮಾನದ ಚಳವಳಿಯನ್ನ ಕಟ್ಟಿಕೊಳ್ತು. ಹಾಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ದ್ರವ್ಯ ಏನು, ಅವರ ಚಿಂತನೆ ಏನು ಅನ್ನೋದನ್ನ ಮನಗಂಡಂತಹ ಚಳವಳಿ ಅದನ್ನ ಕ್ರಮವಾಗಿ ಪರಿವರ್ತಿಸಿಕೊಳ್ತು. ಈಗ ಕಳೆದ ಸುಮಾರು 2-3 ದಶಕಗಳಲ್ಲಿ ತಾವು ಗಮನಿಸಿರ್ಬೋದು, ಕರ್ನಾಟಕದ ನಾನಾ ಭಾಗಗಳಲ್ಲಿ ಇವತ್ತು ವಿಹಾರಗಳು ಇವತ್ತು ಆರಂಭಗೊಂಡಿವೆ. ಅದೇ ರೀತಿಯಲ್ಲಿ 1990ರಲ್ಲಿ ಏನು ಯಾವ ಪರಿಶಿಷ್ಟ ಜಾತಿಗಳು ಅವರೆಲ್ಲರೂ ಕೂಡ ಧರ್ಮವನ್ನ, ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ರು, ಅವರಿಗೆ ಮೀಸಲಾತಿ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಸರ್ಕಾರದ ಆದೇಶ ಏನಿತ್ತು, ಅದನ್ನ ಇವತ್ತು ಪ್ರತಿಯೊಬ್ಬರು ಕೂಡ ಅದನ್ನ ಗಮನಿಸಿ ಇವತ್ತು ಬಹುತೇಕ ಜನ ಇವತ್ತು ಧಮ್ಮದ ಕಡೆಗೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಇಡೀ ರಾಜ್ಯದ ಅನೇಕ ಭಾಗಗಳಲ್ಲಿ ಇವತ್ತು ಎಲ್ಲರೂ ಇವತ್ತು ಆ ಬುದ್ಧ ವಿಹಾರಗಳನ್ನ ಕಟ್ಟಿಸುವ ಬಹುದೊಡ್ಡ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಮ್ಗೆಲ್ಲ ಗೊತ್ತಿದೆ, ಬುದ್ಧ ಪ್ರಜ್ಞೆ ಅಂತ ಹೇಳಿ ಮಾಲ್ಕುಂಡಿ ಮಾಧವಸ್ವಾಮಿ ಅವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2030ಕ್ಕೆ ಅವರು ಧಮ್ಮವನ್ನ ಸ್ವೀಕರಿಸಿ 2030ಕ್ಕೆ 75 ವರ್ಷಗಳಾಗ್ತಾ ಇದೆ. ಈ 75 ವರ್ಷಗಳ ಒಂದು ಸಂದರ್ಭಕ್ಕೆ ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲಿರುವಂತ ಮಕ್ಕಳು ತಿಸರಣ ಮತ್ತು ಪಂಚಶೀಲಗಳನ್ನ ಪಠಿಸುವಂತಹ ದೊಡ್ಡ ಅಭಿಯಾನವನ್ನು ಅವರು ಆರಂಭ ಮಾಡಿದ್ದಾರೆ. ಈಗಾಗಲೇ ಮಕ್ಕಳು 22ನೇ ತಾರೀಕು ಅದು ಆರಂಭ ಆಗಿದೆ. ಇವತ್ತು ನಾಡಿನ ಅನೇಕ ಸಾವಿರಾರು ಮಕ್ಕಳು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಿದ್ದಾರೆ. ಪ್ರತಿದಿನ ಸಂಜೆ 7:30 ಗಂಟೆಗೆ ಆ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ. ಅದರಲ್ಲಿ ಬೌದ್ಧ ಧರ್ಮದ ಏನು ಕುಟುಂಬಗಳಿದ್ದಾವೆ ಆ ಎಲ್ಲ ಮಕ್ಕಳು ಇವತ್ತು ಅದರಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಇಲ್ಲಿ ಬಂದಿರುವಂತ ನಮ್ಮ ಉಪಾಸಕಿಯರಲ್ಲಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಮನವಿ ಮಾಡ್ತೇನೆ. ಇಂದಿನ ಸಂಜೆ 7:30 ಗಂಟೆಗೆ ನೀವು
ನಿಮ್ಮ ಮಕ್ಕಳನ್ನ, ಅದು ಅದರಲ್ಲಿ ಲಿಂಕ್ ಕೂಡ ಇರುತ್ತೆ, ಆ ಲಿಂಕ್ ಅಲ್ಲಿ ನೀವು ಪ್ರವೇಶ ಮಾಡಿದ್ರೆ ಅದನ್ನ ಅಲ್ಲಿ ಈ ರೀತಿಯ ಚಟುವಟಿಕೆ ಆಗ್ತಾ ಇದೆ. ನೂರಾರು ಮಕ್ಕಳು ಇವತ್ತು ಅಲ್ಲಿ ಬಾಬಾ ಸಾಹೇಬರ ಬಗ್ಗೆ, ಬುದ್ಧರ ಬಗ್ಗೆ, ನಮ್ಮ ಪೂರ್ವಿಕರ ಬಗ್ಗೆ ಅವರು ಎಷ್ಟು ಆತ್ಮವಿಶ್ವಾಸದಿಂದ ಮಾತಾಡ್ತಾರೆ ಅನ್ನೋದನ್ನ ತಾವು ಅಲ್ಲಿ ಗಮನಿಸ್ಬೇಕು. ಅದರಿಂದ ಇವತ್ತಿಲ್ಲಿ ಬಂದಿರುವಂತ ಎಲ್ಲ ಉಪಾಸಕಿಯರು ಮತ್ತು ಅವರ ಮಕ್ಕಳನ್ನ, ಅವ್ರನ್ನ ಅದರಲ್ಲಿ ಆ ಒಂದು ಕಾರ್ಯಕ್ರಮ ಏನು ಸಂಜೆ ನಡೀತಾ ಇದೆ ಅದರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. 10ನೇ ತಾರೀಕು ಬಹಳ ಪವಿತ್ರವಾಗಿರ್ತಕ್ಕಂಥ ದಿನ. ಏನಪ್ಪ ಪವಿತ್ರವಾಗಿರ್ತಕ್ಕಂಥ ದಿನ ಅಂದರೆ ಜಗತ್ತಿನಲ್ಲಿ ಬೆಳಕು ಹುಟ್ಟಿರ್ತಕ್ಕಂಥ ದಿನ. ಆ ಬೆಳಕು ಹುಟ್ಟಿರ್ತಕ್ಕಂಥ ದಿನವನ್ನು ಏನು ಭಗವಾನ್ ಬುದ್ಧರ ವೈಶಾಖ ಬುದ್ಧ ಹುಣ್ಣಿಮೆ 2570ನೇ ಜನ್ಮದಿನವನ್ನು ಇವತ್ತು ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ಉಪಾಸಕಿಯರು ಬಂದಿದ್ದಾರೆ. ಅವರ ಅಭಿಪ್ರಾಯಗಳ ಅನಿಸಿಕೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಒಂದು ವರ್ಷ ಅಲ್ಲ, ಕಳೆದ 2004ರಿಂದ ಈ ಧಮ್ಮದ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣಿಂದ ಕನಸಿನ ಕಡೆ ನಾವೆಲ್ಲರೂ ಕೂಡ ಹೆಜ್ಜೆ ಇಡ್ತಾ ಇದ್ದೇವೆ. ಇವತ್ತು ಒಂದು ಪವಿತ್ರವಾದಂಥ ದಿನದಂದು ನಾವೆಲ್ಲರೂ ಸಹ ಈ ಒಂದು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ನಾವು ಬುದ್ಧ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆಚರಣೆ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕಂಡಿರ್ತಕ್ಕಂಥ ಕನಸಿನ ಕಡೆ ನಾವೆಲ್ಲರೂ ಸಹ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್. ಸರ್, ಪ್ರತಿ ಬಾರಿ ವಿಶೇಷವಾಗಿ ಇಲ್ಲಿ ಧಮ್ಮಗಿರಿ ಇಲ್ಲಿ ಈ ಬಾರಿ ವಿಶೇಷತೆ ಏನೂ ಇಲ್ಲ. ಈಗಾಗಲೇ ನಾವು ಏನು ಒಂದು ವಿಹಾರದ ಕಾಮಗಾರಿ ನಡೀತಾ ಇದೆ. ವಿಹಾರದ ಕಾಮಗಾರಿ ನಡೀತಾ, ಆ ಕಾಮಗಾರಿ ಆದ ನಂತರ ಇವತ್ತು ವಿಹಾರದ ಇನ್ನೂ ಕೆಲವು ಆಲ್ಟ್ರೇಷನ್ ಮಾಡ್ತಾ ಇದೀವಿ. ಇನ್ನೂ ಸಾಂಚಿ ಸ್ತೂಪವನ್ನು ನಿರ್ಮಾಣ ಮಾಡ್ತಾ ಇದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಾಂತರ ಕಾರ್ಯಕ್ರಮ ಹೋಗುವಂಥ ದೃಶ್ಯ ಏನೋ ಒಂದು ನಾಗಪುರದಲ್ಲಿ ಹೋಗ್ತಾರಲ್ಲ, ಆ ಒಂದು ದೃಶ್ಯದ ಚಿತ್ರವನ್ನು ಕೂಡ ನಾವು ಇದು ಮಾಡ್ತಾ ಇದೀವಿ. ಇನ್ನು ಮುಂದಿನ ಇದೆಲ್ಲ ಆದಮೇಲೆ ನಂತರ ಒಂದು ಭಾಳ ವಿಶಿಷ್ಟವಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡ್ತಕ್ಕಂಥ ಆಲೋಚನೆಯನ್ನು ಮಾಡಿ ಇವತ್ತು ಒಂದು ಸರಳವಾಗಿ ಆಚರಣೆಯನ್ನು ಮಾಡ್ತಾ ಇದ್ವಿ. ಪ್ರತಿ ವರ್ಷವೂ ಕೂಡ ಇಲ್ಲಿ ಆಚರಣೆ ಮಾಡಬೇಕು. ಈ ವರ್ಷವೂ ಸಹ ಆಚರಣೆಯನ್ನು ಮಾಡ್ತೇವೆ. ಈಗಾಗಲೇ ಸರ್ಕಾರದಿಂದ ನಮಗೆ 50 ಲಕ್ಷ ರು ಹಣ ಬಿಡುಗಡೆ ಆಗಿದೆ. ಇವತ್ತು ಕಾಮಗಾರಿ ನಡೀತಾ ಇದೆ. ಇನ್ನೂ ಬಾಕಿ ಹಣ ಬಿಡುಗಡೆ ಆಗಬೇಕಾಗಿತ್ತು. ಇವತ್ತು ಅದನ್ನು ಈ ನಂತರ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಏನು ವಿಶ್ವದ ಕ್ರೂರ ಸಂದರ್ಭಗಳಲ್ಲಿ ಭಗವಾನ್ ಬುದ್ಧರು ನಮಗೆ ಬಹಳ ಆದರ್ಶವಾಗಿ ನಿಂತ್ಕೊಂತಾರೆ. ಯಾಕಂದರೆ ಇಡೀ ವಿಶ್ವದಲ್ಲಿ ಯುದ್ಧ ಮತ್ತು ಈ ದೇಶದಲ್ಲಿ ಸುಳ್ಳಿನ ರಾಜಕಾರಣ ನಡೆಯುವಂಥ ಸಂದರ್ಭಗಳಲ್ಲಿ ಭಗವಾನ್ ಬುದ್ಧರ ಪಂಚಶೀಲಗಳನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು, ಅಷ್ಟಮಾರ್ಗಗಳನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು, ಸತ್ಯದ ದಾರಿನಲ್ಲಿ ನಡೆಯುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಸುಳ್ಳಿನ ಏನು ವಿಶ್ವವಿದ್ಯಾನಿಲಯಗಳನ್ನು ಕಟ್ಟುವಂಥ ಇವತ್ತಿನ ದೇಶದಲ್ಲಿ ಬುದ್ಧ ವಿಶ್ವ ಶಾಂತಿಯನ್ನು ಸಾರುವಂಥ ಭಗವಾನ್ ಬುದ್ಧರ ಇವತ್ತಿನ ಸಂದರ್ಭದಲ್ಲಿ ನಮಗೆ ಭಾಳ ಸೂಕ್ತ. ಅವರ ಆದರ್ಶಗಳನ್ನು ಪಾಲಿಸುವಂಥದ್ದು ನಾವೆಲ್ಲ ಪಾಲಿಸಬೇಕನ್ನುವಂಥದ್ದು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್. ಭಗವಾನ್ ಬುದ್ಧರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ. ಸ್ನೇಹಿತರೆ, ಇವತ್ತು ಇಡೀ ವಿಶ್ವದಂತ ಬೌದ್ಧ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಒಂದು ಭಗವಾನ್ ಬುದ್ಧರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಬಾಬಾ ಸಾಹೇಬರು ಎಲ್ಲಾ ಧರ್ಮಗಳನ್ನ ಅಧ್ಯಯನ ಮಾಡಿ ನಮಗೆ ಒಂದು ಶ್ರೇಷ್ಠವಾದಂಥ ಧರ್ಮವನ್ನ ಮತ್ತೆ ಮಾನವರ ಮಧ್ಯೆ ಇರ್ತಕ್ಕಂಥ ಕಂದಾಚಾರಗಳನ್ನ ದೂರ ಮಾಡ್ತಕ್ಕಂಥ ಮನುಷ್ಯ ಮತ್ತು ಮನುಷ್ಯನನ್ನ ಪ್ರೀತಿಯನ್ನ ಕಾಣತಕ್ಕಂಥ ಒಂದು ಧರ್ಮವನ್ನ ನಮಗೆ ಬರೀ ಅವ್ರು ಹೇಳಲಿಲ್ಲ, ಅವರು ಲಕ್ಷಾಂತರ ಅಭಿಮಾನಿಗಳೊಂದಿಗೆ ಸೇರ್ಪಡೆ ಆಗೋದ್ರ ಮೂಲಕ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಅದನ್ನ ಪಾಲನೆ ಮಾಡಬೇಕು. ಯಾಕಂದ್ರೆ ನಾವು ಬಾಬಾ ಸಾಹೇಬ್ರಿಗಿಂತ ಏನು ಬುದ್ಧಿವಂತರಲ್ಲ. ಹಂಗಾಗಿ ಅವ್ರು ಏನ್ ಹೇಳಿದಾರೋ ಅದನ್ನ ಪಾಲನೆ ಮಾಡ್ಬೇಕು ಅಷ್ಟೇ. ಇವರು ಬೌದ್ಧ ಧರ್ಮ, ಬಾಬಾ ಸಾಹೇಬ್ ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗಿದ್ದಾರೆ. ನಾವು ಸೇರ್ಬೇಕೋ ಬೇಡವ ಅಂತ ಆಲೋಚನೆ ಮಾಡೋಂತ ಅಷ್ಟು ಬುದ್ಧಿವಂತರು ನಾವೆಲ್ಲ. ಯಾಕಂದ್ರೆ ನಾವು ಬಾಬಾ ಸಾಹೇಬ್ ನಮಗಿಂತ ಬುದ್ಧಿವಂತರಾಗಿರೋ ಡಿಸೈಡ್ ಮಾಡಿದ್ದಾರೆ, ಅದನ್ನ ಪಾಲನೆ ಮಾಡ್ಬೇಕಾಗಿರೋದು ನಮ್ಮ ಧರ್ಮ ಅನ್ನುವಂಥದ್ದು ನನ್ನ ಮಾತನ್ನ ಹೇಳಲಿಕ್ಕೆ. ಎಲ್ಲ ಬಂಧುಗಳೇ, ಬಹುಜನ ಎಲ್ಲ ಈ ತಾಲೂಕಿನ ಇರ್ತಕ್ಕಂಥ ಎಲ್ಲ ಮಿತ್ರರೇ, ತಮ್ಮಂದಿರೇ ಮತ್ತು ಎಲ್ಲ ವಿಶ್ವಾಸ ಬಾಬಾ ಸಾಹೇಬರಿಗೆ ವಿಶ್ವಾಸ ಇರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಏನಿವತ್ತು 563 ವೈಶಾಖ ಹುಣ್ಣಿಮೆ ದಿವಸ ಗೌತಮ ಬುದ್ಧರ ಹುಟ್ಟಿದ ದಿನವಾಗಿದ್ದು, ಇದು 2570ನೇ ಜಯಂತಿಯನ್ನ, ಗೌತಮ ಬುದ್ಧರ ಜಯಂತಿಯನ್ನ ಈ ವಿಹಾರದಲ್ಲಿ ಆಚರಣೆ ಮಾಡಲಾಗುತ್ತಿದ್ದು, ಇದು ಎಲ್ಲ ಬಹುಜನರ ಸುಖಕ್ಕಾಗಿ, ಲೋಕದ ಹಿತಕ್ಕಾಗಿ ಗೌತಮ ಬುದ್ಧರು 45 ವರ್ಷಗಳ ಕಾಲ ಕರುಣೆ, ಮೈತ್ರಿ, ಪ್ರೀತಿಯನ್ನು ಹಂಚಿದ್ದಾರೆ. ಆದುದರಿಂದ
ತಮಗೆಲ್ಲ ಈ ತಾಲೂಕಿನ ಕರ್ನಾಟಕದ ಭಾರತದಾದ್ಯಂತ ಎಲ್ಲ ಜನಗಳು ಈ ಕರುಣೆ ಮೈತ್ರಿಯನ್ನ ಹಂಚಿಕೊಂಡು ಸುಖ ಸಂತೋಷ ಮತ್ತು ಪ್ರೀತಿಯಿಂದ ಇರಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ವಿಹಾರದ ಮೂಲಕ ನಾನು ಸಂತೋಷ ವ್ಯಕ್ತಪಡಿಸುತ್ತೇನೆ. ಭವತು ಸಬ್ಬ ಮಂಗಳಂ ರಕ್ಕಂತ ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸದಾ ಸುಖಿ ಭವತು. ಸಾಧು ಸಾಧು ಸಾಧು.